ಎಲ್ಲರೂ ನಮಸ್ಕಾರ. ನೋಡ್ತಾರೆ ಆಕಾಶವಾಣಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 10 ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದ್ರೆ ಒಂದು ಕ್ವಶನ್ ಪೇಪರ್ ಇದೆ, BA 5th ಸೆಮಿಸ್ಟರ್ NEP ಡಿಗ್ರಿ ಎಕ್ಸಾಮಿನೇಷನ್ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿಯಾದಂಥ ಕ್ವಶನ್ಗಳು ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಅಂಕಗಳೇನಪ್ಪ ಅಂತಂದ್ರೆ 60 ಅಂಕಗಳಾಗಿರ್ತವೆ. ಸಮಯ 2 ಗಂಟೆ. ಮೊದಲನೇದಾಗಿ ವಿಭಾಗ ಎದಲ್ಲಿ 10 × 2 20. ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳೇನೆಂದ್ರೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು. ಇಲ್ಲಿ ಏನಂದ್ರೆ 12 ಪ್ರಶ್ನೆಗಳು ನಮ್ಗೆ ಕೊಟ್ಟಿರ್ತಾರೆ. ಬೇಕಾದ 10 ಪ್ರಶ್ನೆಗಳಿಗೆ ಉತ್ತರಿಸಿದಲ್ಲಿ ನಮ್ಗೆ 20 ಅಂಕಗಳು ದೊರೀತಾವೆ. ಮೊದಲನೇ ಪ್ರಶ್ನೆ, ತೌಲನಿಕ ಸರ್ಕಾರ ಎಂದರೇನು? 2, ತತ್ವಶಾಸ್ತ್ರೀಯ ವಿಧಾನದ 2 ದೋಷಗಳನ್ನು ಬರೆಯಿರಿ. 3, ಸಂಸದೀಯ ಸರ್ಕಾರ ಎಂದರೇನು? 4, ಏಕಾತ್ಮಕ ಸರ್ಕಾರದ ಅರ್ಥವನ್ನು ತಿಳಿಸಿರಿ ಅಂತಕ್ಕಂಥದ್ದು. ಇನ್ನು 5ನೇದಾಗಿ ಪ್ರತ್ಯಕ್ಷ ಪ್ರಾತಿನಿಧ್ಯ ಎಂದರೇನು? 6, ಜನತಾ ಪರಮಾಧಿಕಾರ ಎಂದರೇನು? 7ನೇ ಪ್ರಶ್ನೆ, ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. 8, ಒತ್ತಡ ಗುಂಪನ್ನು ವ್ಯಾಖ್ಯಾನಿಸಿರಿ. 9, ರಾಜಕೀಯ ಸಂಸ್ಕೃತಿ ಎಂದರೇನು? 10, ಚೀನಾ ಶಾಸಕಾಂಗದ 2 ವಿಶೇಷತೆಗಳನ್ನು ತಿಳಿಸಿರಿ. 11, ಪಾಕೆಟ್ ವಿಟೋ ಎಂದರೇನು? 12, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಎಂದರೇನು ಅಂತಕ್ಕಂಥ ಈ ಒಂದು 12 ಪ್ರಶ್ನೆಗಳೇನಪ್ಪ ಅಂತಂದ್ರೆ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು ವಿಭಾಗ ಭದಲ್ಲಿ ಬರೋದಾದರೆ 4 × 5 20 ಅಂತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದ್ರೆ 5 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಬೇಕಾದ 4 ಪ್ರಶ್ನೆಗಳನ್ನು ಉತ್ತರಿಸಿದಲ್ಲಿ ನಮಗೆ ಕೂಡ 20 ಅಂಕಗಳು ದೊರೀತಾವೆ. ಮೊದಲನೇ ಪ್ರಶ್ನೆ, ತೌಲನಿಕ ರಾಜಕೀಯ ವ್ಯಾಪ್ತಿಯನ್ನು ಚರ್ಚಿಸಿರಿ. 2, ಐತಿಹಾಸಿಕ ವಿಧಾನವನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. 3, ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ. 4, ಪರೋಕ್ಷ ಪ್ರಾತಿನಿಧ್ಯ ಗುಣಾವಗುಣಗಳನ್ನು ವಿವರಿಸಿರಿ. ಕೊನೆಯದಾಗಿ ಒತ್ತಡ ಗುಂಪಿನ ಲಕ್ಷಣಗಳನ್ನು ಪರಿಶೀಲಿಸಿರಿ ಅಂತಕ್ಕಂಥ ಈ ಒಂದು 5 ಪ್ರಶ್ನೆಗಳೇನೆಂದರೆ 5 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು ಕೊನೆಯದಾಗಿ ಸೆಕ್ಷನ್ ಸಿದಲ್ಲಿ ಏನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಮೊದಲನೆಯ ಪ್ರಶ್ನೆ, ತೌಲನಿಕ ರಾಜಕೀಯದ ಮಹತ್ವವನ್ನು ವಿವರಿಸಿರಿ. 2, ಸಂಯುಕ್ತ ಸರ್ಕಾರ ಎಂದರೇನು? ಅದರ ಲಕ್ಷಣಗಳನ್ನು ಪರಿಶೀಲಿಸಿರಿ. 3, ರಾಜಕೀಯ ಪಕ್ಷ ಪದ್ಧತಿಯ ವರ್ಗೀಕರಣವನ್ನು ವಿವರಿಸಿರಿ. ಕೊನೆಯದಾಗಿ ಅಮೆರಿಕದ ಪ್ರತಿನಿಧಿಗಳ ಸಭೆಯ ಸಂಯೋಜನೆ ಮತ್ತು ಅಧಿಕಾರಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಈ ಒಂದು 4 ಪ್ರಶ್ನೆಗಳೇನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಗಳಾಗಿರ್ತವೆ. ಇದರಲ್ಲಿ ಬೇಕಾದ 2 ಪ್ರಶ್ನೆಗಳಿಗೆ ಉತ್ತರಿಸಿದ್ದಲ್ಲಿ ನಮಗೆ 20 ಅಂಕಗಳು ದೊರೀತವೆ. ಟೋಟಲ್ ಆಗಿ 60 ಅಂಕಗಳು ಈ ಒಂದು ಕಂಪೇರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ತೌಲನಿಕ ಸರ್ಕಾರ ಮತ್ತು ರಾಜಕೀಯ DSC 10ನಲ್ಲಿ ಬರ್ತಕ್ಕಂಥ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ, BA 5th ಸಮ್ದು ಯಾವುದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನೀವು ಬೇಕಾದ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.